ಅತ್ತೆ ಅತ್ತೆ ಅತ್ತೆ. ಓ, ಯಾರು? ಬನ್ನಿ ಒಳಗಡೆ. ಜಾನ್ಕಮ್ಮ ಇಲ್ವಾ? ಇಲ್ಲ ಬನ್ನಿ, ಅತ್ತೆ ಹೊಲ್ದ ಹತ್ರ ಹೋಗವ್ರೆ. ಕೂತ್ಕೊಳ್ಳಿ. ಯಾರು ಅಂತ ಗೊತ್ತಾಗ್ಲಿಲ್ಲ, ಬೇಜಾರು ತಿಳ್ಕೊಬೇಡಿ. ಅದೇ ನಿಮ್ಮ ಯಜಮಾನ್ರ ಹಿರಿಯಂತಿಯ ತಮ್ಮನೆವು. ಓ ಅಣ್ಣ, ಬೇಜಾರು ತಿಳ್ಕೊಬೇಡಿ ಅಣ್ಣ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಯಾಕೆ ಗೊತ್ತಾಗ್ಲಿಲ್ಲ? ಅಯ್ಯೋ ಅದಕ್ಕೆ ನಿಮ್ಗೇನು ಗೊತ್ತಾ? ತಗೊಳ್ಳಿ ಅಕ್ಕ. ಹೋಗ, ಅವಳು ಸ್ಕೂಲ್ಗೆ ಹೋಗವಳೆ. ಏನು ಓದ್ತಿದ್ದಾಳು? ಕೂತ್ಕೊಳ್ರಣ್ಣ, ಕೂತ್ಕೊಳ್ಳಿ. ಚಾಪಿ ತತ್ತೀನಿ ರೀ. ಅಣ್ಣ ಅಕ್ಕ, ಕೂತ್ಕೊಳ್ಳಿ. ಒಂಚೂರು ಕಾಫಿ ಮಾಡ್ಕೊ ಬರ್ತೀನಿ. ಅಯ್ಯೋ ಅಕ್ಕ ಬನ್ನಿ, ಬೇಡ ಯಾವ ಕಾಫಿನೂ ಬೇಡ, ಏನು ಬೇಡ, ಬನ್ನಿ. ಅಣ್ಣ ಯಾಕಂಗಂದಿರಿ? ಕೂತ್ಕೊಳ್ಳಿ ಅಣ್ಣ. ಪರವಾಗಿಲ್ಲ ಅಲ್ವಾ, ಸುಮಾರಾಗಿ ಭಾವನೆಯಲ್ಲಿ ಚೆನ್ನಾಗವ್ರೆ. ಒಲೆ ಮೇಲೆ ಮಡಗ್ಬಿಟ್ಟು ಬಂದೆ, ಕಾಯ್ತದೆ. ಚೆನ್ನಾಗಿದ್ದೀರಣ್ಣ? ಅಯ್ಯೋ ಏನವ ಚಂದ, ಏನು ಚಂದ. ನಮ್ಮ ಅಕ್ಕ ಹೋದ್ಮೇಲೆ ಇಲ್ಲಿ ಬರೋಕ್ಕೂ ಮನ್ಸು ಬರಲಿಲ್ಲ. ಏನು ಮಾಡೋದು, ನಮ್ಮ ಅಕ್ಕ ಇದ್ದಂಗೆ ಆದದವ. ಅಯ್ಯೋ ಅಣ್ಣ, ಬೇಜಾರು ತಿಳ್ಕೊಬೇಡಿ. ಯಾರಣ್ಣಲ್ಲಿ ಯಾರು ಬರೋಕ್ಕಾಯ್ಕಿಲ್ಲ. ಅವ್ರು ಮುಂದೆ ಹೋಗೋರು, ಹಿಂದಕ್ಕೆ ನಾವು ಹೋಗ್ಲೇಬೇಕು ತಾನೆ. ನಿಜವಾಗ್ಲೂ ಬೇಜಾರು ಆಯ್ತದೆ ಅಣ್ಣ ನಮಗೂ. ಆದ್ರೆ ಏನು ಮಾಡಿವ್ರಿ? ಎಲ್ಲಕ್ಕ ಇಷ್ಟು ದಿನ ಎಲ್ಲಿದ್ರಿ? ಅಯ್ಯೋ ಬೆಂಗಳೂರಲ್ಲಿ ಇದ್ದೆ ಕನಕ, ಬೆಂಗಳೂರಲ್ಲಿ ಇದ್ದೆ. ಏನು ಮಾಡಿರಿ? ಆಳ್ಗರೆವು ನಮಗೆ ಒಂದು ಸುಳುನು ಕೊಡ್ಲಿಲ್ಲ, ಆತಾಗೆ ಒಂದು ಸುಳುನು ಕೊಡ್ಲಿಲ್ಲ ಕನಕ. ನಿಜವಾಗ್ಲೂ ನೆನ್ಸ್ಕೊಂಡ್ರೆ ನನಗೆ ಬೇಜಾರು ಆಯ್ತದೆ. ಒಂಚೂರು ಸುಳು ಕೊಟ್ಟಿದ್ರು ನಮಗೆ ಮದುವೆ ಆಗಿವ್ ನೀವು ಒಂದು ಮಗ ಅದೇ ನಾನು ಎಡ್ತಿತ್ತಿರೋಗಳೇ. ಯಾವ ವಿಷಯನೂ ಬಾಯಿ ಬಿಟ್ಟು ಹೇಳಲಿಲ್ಲ ಅವರು, ಒಂದು ದಿವಸನೂ ಹೇಳಲಿಲ್ಲ ಕನಕ. ಅದೊಂದು ಮನ್ಸಿಗೆ ಭಾಳ ಬೇಜಾರಾಯ್ತದೆ. ನಿಜವಾಗ್ಲೂ ಎರಡನೇ ಸಂಬಂಧ ಒಂದು ಮಗ ಅದೇ ಅನ್ನೋ ಒಂದು ವಿಷಯ ಗೊತ್ತಾಗಿದ್ರು ನಾನು ಮದುವೆ ಆಯ್ತಿತ್ತಿಲ್ಲ. ನಾನು ಆ ಮಗಿಗೆ ತಂದೆಯಾಗಿ ಇರೋಗು ಅಂತ ಹೇಳೋನು ಹೊರ್ತು ನಾನು ಮದುವೆ ಆಯ್ತಿತ್ತಿಲ್ಲ ಕನಕ. ನಿಜವಾಗ್ಲೂ ಏನು ಮಾಡಿರಿ ಗೊತ್ತಾಗ್ಲಿಲ್ಲ ನನಗೆ, ತಿಳುವಳಿಕೆ ಸಾಲಿಲ್ಲ. ನನಗೇನು ಗೊತ್ತು? ಭಾಳ ನಂಬಿಸಿ ನನ್ನ ಕೂತ್ಕೆ ಕೂದ್ಬಿಟ್ಟ. ಈಗ ಎಲ್ಲಿದ್ದಾರಕ್ಕ? ಅಯ್ಯೋ ಅದೇ ಕನಕ, ಅಲ್ಲೇ ಅವರೇ. ನಾನು ಅವತ್ತು ಅತ್ತೆ ಬಂದಿತ್ತು, ಅವ್ರು ಬಂದಮೇಲೆ ಕೋಪ ಮಾಡ್ಕೊ ಬಂದ್ಬಿಟ್ಟೆ. ನಾನು ಬೇಜಾರಾಗ್ಬಿಡ್ತು ನನಗೆ, ಹಿಂಗೆಲ್ಲ ಮಾಡಿದ್ರಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೊ ಮಗಿನ ಕರ್ಕೊ ಬಂದ್ಬಿಟ್ಟೆ ಅಕ್ಕ. ಇನ್ನೇನು ಮಾಡಿರಿ? ನಿಜವಾಗ್ಲೂ ಮಗಿನ ನೋಡಿದ್ರೆ ಇನ್ನು ಹೊಟ್ಟೆ ಉರ್ದು ಬೆಂಕಿ ಆಯ್ತದೆ. ಏನು ಮಾಡೋದು, ನನ್ನಿಂದವ ಅವ್ರ ಅಪ್ಪನ ಪ್ರೀತಿನೂ ನಾನು ಕಿತ್ಕೊಂಡೇನೋ ಅನ್ನಂಗೆ ನಿಜವಾಗ್ಲೂ ಮನ್ಸಿಗೆ ಭಾಳ ಬೇಜಾರಾಯ್ತದೆ ಕನಕ. ನೀವೇನಾರು ಅಂದ್ಕೊಳ್ಳಿ, ನನಗಂತೂ ಅದನ್ನು ಸಾಯಗಂಟ್ಲು ಕೊರಗು ಇದ್ದೇ ಇರ್ತದೆ. ಅಯ್ಯೋ ಬುಡ್ಮಗ, ನಿನ್ಗೆ ಗೊತ್ತಿಲ್ದಾನೆ ಆಗಿರೋ ತಪ್ತಾನೆ. ಅವ್ನು ಹೇಳಿದ್ರೆ ನಿನ್ಗೆ ಹೆಂಗೆ ಗೊತ್ತಾಯ್ತಿತ್ತು? ಈಗ ಅವ್ನು ಹೇಳ್ದಾನೆ ಹೆಂಗೆ ಗೊತ್ತದವ? ಯಾರೇನು ಕನ್ಸ್ಕೊಳಕತ್ತದ ಹೇಳು? ಏನು ಮಾಡೋಕ್ಕಾಯ್ಕಿಲ್ಲ, ಸುಮ್ಮನಿರವ ಆಯಿತು. ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ, ಸುಮ್ಕಿರು. ಪಾಪ ನಿಂದೇನು ತಪ್ಪಿದದು. ಅಯ್ಯೋ ನಾವೇ ನಮ್ಮ ಅಕ್ಕ ತೀರೋದ್ಮೇಲೆ ಬಂದು ಭಾಳ ಕೇಳ್ದೋ ಕಣವ, ಭಾಳ ಕೇಳ್ದೋ. ನಮ್ಗೆ ಕೊಟ್ಬಿಡಿ, ನಮಗೂ ಮಕ್ಕಳಿಲ್ಲ, ಕೊಟ್ಬಿಡಿ, ನಾವು ದತ್ತು ಗಿರ್ಸ್ಕೊತೀವಿ, ದತ್ತು ತಗೋತೀವಿ, ಕೊಟ್ಬಿಡಿ, ನಾವು ಸಾಕತ್ತೀವಿ ಅಂತೆಲ್ಲ ಕೇಳ್ದೋ. ಅವರು ಒಪ್ಪನಿಲ್ಲ, ನಾವೇ ಸಾಕತ್ತೀವಿ ಅಂದರು. ಮಗ ಸಣ್ಣ ಮಗಿನಲ್ಲಿ ಕೇಳಕ್ಕೆ ಬಂದಿದ್ದು ನಾವು. ನಮ್ಮ ಅಕ್ಕ ತಿರೋದು ಒಂದು 4 ದಿವ್ಸಕ್ಕೆ ಬಂದು ಹುಟ್ಟ ತಕ್ಷಣ ನಮ್ಮ ಅಕ್ಕ ಸತ್ತೋದ್ಲಲ್ಲ, ಅವರು ಹೊಸ ಮಗಿನ ಕೊಡ್ಬೇಕಲ್ಲ ಅಂದ್ಬಿಟ್ಟು ಕೊಡಲಿಲ್ಲ. ನಮಗೆ ಬೇಜಾರಾಗ್ಬಿಡ್ತು, ಹಿಂಗೆ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು ಬರೋದೇ ಬಿಟ್ಬಿಟ್ಟು ಮಗ, ಬರೋದೇ ಬಿಟ್ಬಿಟ್ಟು. ಯಾರೋ ಹಂಗೆ ಅಂದರು. ಅವ್ರು ನೀನು ಏನಾರು ಅನ್ಕೋ, ನಾವು ಬರೋಕ್ಕಿಂತ ಮುಂಚೆ ಭಾಳ ಬೇಜಾರೇ ಮಾಡ್ಕೊಬಂದು. ಹಿಂಗೆ ನಮ್ಮ ಬಾಬಾ ಹಿಂಗೆ ಮದುವೆ ಆಗ್ಬಿಟ್ಟನಲ್ಲ, ನಾಳೆ ದಿವಸಕ್ಕೆ ಹೆಣ್ಣ ಹೆಂಗೋ ಏನೋ ಎಂತೋ ಅಂದ್ಕೊಂಡು ಒಂಥರ ಬೇಜಾರೇ ಆಗೋಯ್ತು ನಮಗೆ. ಹೆಂಗೋ ನೀನು ನೋಡಿದ್ಮೇಲೆ ಒಂಚೂರು ಸಮಾಧಾನ ಆಯಿತು ನೋಡವ. ನಾವು ಮುಗಿನ ಭಾಳ ಆಸೆಯಿಂದ ಸಾಕಬೇಕು ಅಂತ ಅಂದು ಅವ್ರು ಕಳಿಸ್ಕೊಡ್ಲಿಲ್ಲ. ಇವತ್ತು ಕಳಿಸ್ಕೊಡಿ ಅಂತ ಕೇಳೋಕ್ಕೆ ಬಂದಿರೋದು. ಕಳಿಸೋರೋ ಬಿಟ್ಟೋರೋ ಅದು ಗೊತ್ತಿಲ್ಲ. ಕಳಿಸ್ನಿಲ್ಲ ಅಂದ್ರೆ ಮಾತ್ರವ ನಿನ್ನ ಹೊಟ್ಟೆ ಹುಟ್ಟು ಮುಗಿನಂಗೆ ನೋಡ್ಕವ. ಪಾಪ ಅದು ಏನು ಮಾಡೋದು, ಕರಂಗೇಡಿ ಹುಟ್ಟ ತಕ್ಷಣ ತಾಯಿ ತಿನ್ಕತ್ತು ಹೊಟ್ಟೆ ಉರ್ದು ಬೆಂಕಿ ಆಯ್ತದೆ. ಅದ್ರ ಪರಿಸ್ಥಿತಿ ನೋಡಿದ್ರೆ ಯಾವ ಮಕ್ಳಿಗೂ ಅಂಥದ್ದೊಂದು ಪರಿಸ್ಥಿತಿ ಬರಬಾರ್ದು. ತಾಯಿ ಕುಡಿಯೋ ಅದೃಷ್ಟ ಇಲ್ಲ, ತಾಯಿ ಮಕ್ಕ ಕಂಡ್ಬಿಟ್ಟು ನೋಡೋದಕ್ಕೆ ತಾಯಿ ತಿನ್ಕೊಳದೆ ಹೊಟ್ಟೆ ಉರಿತದೆ. ಏನವ ಮಾಡೋದು? ಅದ್ರ ಹಣೆ ಬರ ಏನಿತ್ತೋ ಏನೋ. ಒಟ್ಟಿಗೆ ನೀನು ಅದಕ್ಕೆ ತಾಯಿಯಾಗಿರ್ಬೇಕು ಕಣವ. ನಮ್ಮ ಬಾವು ಬಡಿಯೋದನ್ನು ನಾವು ನಂಬಕ್ಕಿಲ್ಲ, ಅವನಿಂದನೇ ಕಣವ. ಅವನಿಂದನೇ ನಮ್ಮ ಅಕ್ಕ ಸಾಯ್ಬೇಕಾದ್ರೆ ಬಡಿಯೋದ ಹೋಗಬೇಡ ನಿಮ್ಮ ಅಪ್ಪನ ಮನೆಗೆ ಹೆರ್ಗೆಗೆ ಅಂತ ಅಂದ. ಅದುವೇ ಪಾಪ ಸೋಮೇನು ಆ ಸಮಯದಲ್ಲಿ ಬಸ್ರಿ ತುಂಬುದು ಬಸ್ರಿ ಅವ್ಳು ಕರ್ಕೊಬರ್ಬೇಕಲ್ಲ ಅನ್ನೋದೊಂದು ಕಾರಣಕ್ಕೆ ಇವಳನ್ನ ಬಿರ್ನ ಕಳಿಸ್ಕೊಟ್ರು ನಮ್ಮ ಮನೆಗೆ. ಕರ್ಕೊಂಡು ಹೋದು ಆಸೆಯಿಂದವ, ಅಚ್ಚುಕಟ್ಟಾಗಿ ಬಾಣ್ತಾನೆಲ್ಲ ಮಾಡಬೇಕು ಅಂತವ ಆಸೆಯಿಂದನೇ. ಆದರೆ ಏನು ಮಾಡಿಯವ, ಆ ಭಗವಂತನಿಗೆ ನಮ್ಗೆ ಖುಷಿಯಾಗಿರೋದು ಇಷ್ಟ ಇಲ್ವೇನೋ. ಹೆರಿಗೆ ಸಮಯದಲ್ಲೇ ತೀರೋಗ್ಬಿಟ್ಲು ನಮ್ಮ ಅಕ್ಕ. ಅದಾದಮೇಲೆ ಭಾಳ ವನವಾಸು ನೋವು ಇದ್ದಿದ್ದೆ. ನಾವು ಸಾಯಗಂಟ್ಲು ನೋವು ಒಯ್ಕಿಲ್ಲ, ಚಿಂತೆ ಇದ್ದೇ ಇರ್ತದೆ ಅವ್ರ ಮನಸ್ಸಲ್ಲಿ. ನಮ್ಮ ಅಕ್ಕನ ಹಿಂಗೆ ಕಳ್ಕೊಂಡ್ವಲ್ಲ ನಾವು ಅನ್ನೋದು ಆ ನೋವು ಇದ್ದೇ ಇರ್ತದೆ ಕಣವ. ಅಯ್ಯೋ ಅಣ್ಣ ಸುಮ್ಮನಿರಿ ಅಣ್ಣ, ಆಯಿತು. ಬೇಜಾರು ಮಾಡ್ಕೊಂಡ್ರೆ ಸರಿ ಅದಣ್ಣ. ಬೇಜಾರು ಮಾಡ್ಕೊಂಡು ಎಲ್ಲ ಬೇಕಾದ್ರೆ ಕೂತ್ಕೊಂಡು ಅಳೋದ ಸರಿ ಆಗೋಂಥದ್ದಲ್ಲ ಅಣ್ಣ. ನೋಡೋಣ, ಇವತ್ತೇನೋ ಹೊಸ್ದಾಗಿ ಬಂದವಳೆ ಅದಕ್ಕೆ ಮಾತಾಡ್ತಾಳೆ ಇವಳು ಅಂತ ನಿಮ್ಮ ಮನ್ಸಲ್ಲಿ ಅಂದ್ಕೊಂಡಿರೇನೋ. ಯಾರನ್ನೂ ನಂಬ್ಸೋಕ್ಕೆ ಆಯ್ಕಿಲ್ಲ ಅಣ್ಣ. ನಿಜವಾಗ್ಲೂ ಅಣ್ಣ, ಮನ್ಸಾರ ಹೇಳ್ತೇವೆ ನಾನು. ನೀವು ಬೇಕಾದ್ರೆ ಇನ್ನೊಂದು ದಿವಸ ನಾನು ಕೆಟ್ಟವಳಾದಾಗ ನನ್ನ ಮಗಿನ ಚೆನ್ನಾಗಿ ನೋಡ್ಕೊಳ್ದೋದಾಗ ಬಂದು ನಿಮ್ಮ ಎಕ್ಕಡ ಬಿಚ್ಕೊಂಡು ನಮ್ಗೆ ಹೊಡೀರಿ, ನಾನು ಒರ್ಸ್ಕೊತೀನಿ. ನಾನು ಮಾತ್ರವಣ್ಣ, ನನ್ನ ಮಗ ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ನಾ ಇಬ್ಬರನ್ನೂ ನಾನೇ ಎತ್ತೀನಿ ಅಂದ್ಬಿಟ್ಟು ನಾನು ಸಾಕ್ತೀನಿ ಕಣ ನಿಜವಾಗ್ಲೂ.
ಅಪ್ಪನಿಂದ ಸಿಗ್ದ ಪ್ರೀತಿ ನಾನು ಖಂಡಿತವಾಗ್ಲೂ ಕೊಡ್ತೀನಿ ಆ ಮಗಿಗೆ. ಯಾಕೆಂದ್ರೆ ಅಣ್ಣ ನಾನು ತಬ್ಲಿ ಕಣಣ್ಣ, ನಾನು ತಬ್ಲಿ ಮಗನೆಯ. ನಮ್ಮ ಅವ್ವ ಅಪ್ಪನೂ ಚಿಕ್ಕ ವಯಸ್ಸಲ್ಲೇ ಸತ್ತೋದ್ರು. ನಾನು ಅನಾಥಾಶ್ರಮದಲ್ಲಿ ಬೆಳೆದೆ. ಇವತ್ತು ನಿಜವಾಗ್ಲೂ ತಂದೆ ತಾಯಿ ಪ್ರೀತಿ ಹೆಂಗಿದ್ದದು ಅಂತ ನನಗೆ ಗೊತ್ತಿಲ್ಲ. ಅಂಥದ್ದು ಒಂದು ಸ್ಥಿತಿ ಆ ಮಗಿಗೆ ಬರೋದು ಬೇಡ ಕಣಣ್ಣ. ನಾನು ನಿಜವಾಗ್ಲೂ ತಾಯಿಯಾಗಿ ನಾನು ಸಾಕ್ತೀನಿ, ತಾಯಿಯಾಗಿ ಸಾಕ್ತೀನಿ ಕಣಣ್ಣ ನಾನು. ಅಕ್ಕ ನಿಜವಾಗ್ಲೂ ನಿಮ್ಮ ಮಾತು ಕೇಳಿದ್ಮೇಲೆ ನಮ್ಮ ಮನಸ್ಸು ಭಾಳ ಅಗ್ರಾಯ್ತು ಕನಕ. ಅಯ್ಯೋ ಅವರು ಅಷ್ಟೇ ಜಾನ್ಕವನೂ ಅವಳನ್ನ ಹಂಗೆ ಸಾಕಿದ್ರು ಕನಕ. ನಮ್ಮ ಯಾರ ಮೇಲೂ ಆಸೆ ಬರ್ದಂಗೆ ನಮ್ಮ ಬರೋದನ್ನೇ ಬಿಟ್ಬಿಟ್ಟು ನಾವು ಕಳಿಸ್ನಿಲ್ಲ ಏನಿಲ್ಲ ಅಂದ್ಕೊಂಡು ಅದೊಂದು ಬೇಜಾರಲ್ಲಿ ನಾವು ಬಂದೇ ಐತಿಲ್ಲ ಕನಕ. ನಿಮ್ಮ ಕೊಟ್ಟು ಮುಚ್ಕೊಂಡೇನು ಭಾಳ ಬೇಜಾರಾಗೋಯ್ತು ನಮಗೆ. ಹಿಂಗೆ ನಮ್ಮ ಕಳಿಸ್ನಿವಲ್ಲ ನಮ್ಮ ಮನೆಗೆ ಅಂದ್ಕೊಂಡು ಅಷ್ಟೊಂದು ಬೇಜಾರಾಯ್ತಿತ್ತು. ನಿಜವಾಗ್ಲೂ ಈಗ ನಿಮ್ಮ ನೋಡಿದ್ಮೇಲೆ ಮನ್ಸಿಗೆ ಭಾಳ ಸಂತೋಷ ಆಯಿತು ಕನಕ. ಕರ್ಕೊಂಡು ಹೋದ್ರೆ ಕಳಿಸಿದ್ರೆ ಕರ್ಕೊಂಡು ಹೋಗಿಸ್ಕೊತೀವಿ, ನಮಗೂ ಮಕ್ಕಳಿಲ್ಲ ಕನಕ. ಅಯ್ಯೋ ನೋಡಿ ಹಂಗೆ ನೋಡಿ ಅದಕ್ಕೆ ತಾಯಿ ಇಲ್ಲ, ನಿಮಗೆ ಮಕ್ಕಳಿಲ್ಲ. ಅಯ್ಯೋ ನಿಜವಾಗ್ಲೂ ಅಕ್ಕ ಪ್ರಪಂಚದ ಮೇಲೆ ಪಡ್ಬಾರ್ದು ಕಷ್ಟನೇ ಪಡ್ತಾವ್ರೆ ಕನಕ. ನಮ್ಮ ಕಷ್ಟನೇ ಹೆಚ್ಚು ಅನ್ಕೋತೀವಿ, ನಮಗಿಂತ ಕಷ್ಟಗಳು ಎಷ್ಟೆಷ್ಟು ಕಷ್ಟಪಟ್ಟಾರೋ. ನಾವೇ ಸುಮಾರು ತಾವು ದೇವಸ್ಥಾನ ಅಲ್ಲಿ ಇಲ್ಲಿ ಹಾಸ್ಪಿಟ್ಲು ಯಾರ್ಯಾರು ಹೇಳ್ತಾರೆ ಅಲ್ಲಿಗೆಲ್ಲ ಹೋಗೋಗಿ ನಾವು ತೋರಿಸ್ತೋ ಕನಕ. ಆದ್ರೂ ಎಲ್ಲಿಗೆ ಹೋದ್ರೂ ಏನು ಫಲವಾಗಿಲ್ಲ, ಏನು ಯೂಸೇ ಇಲ್ಲ ಕನಕ. ಅಯ್ಯೋ ದೇವರು ಒಳ್ಳೇದು ಮಾಡಲಿ ಕನಕ, ದೇವರು ಒಳ್ಳೇದು ಮಾಡಲಿ ನಿಮಗೆ ಪಾಪ. ನಮಗೆ ಒಟ್ಟೂರಿತದೆ ಏನು ಮಾಡಿರಿ. ಈಗ ಎಲ್ಲಿದ್ದ ನಾನು ನಮ್ಮ ಬಾಬಾ ಅಲ್ಲೇ ಅವರೇ. ನನಗೆ ಯಾವಾಗ ಅತ್ತೇನೂ ನಾಗಮ್ಮ ಇಬ್ಬರು ಬಂದಿದ್ರು ಅಲ್ಲಿಗೆ. ಅದು ಯಾವಾಗ ಇವ್ರು ಬಂದರು, ಅಯ್ಯೋ ಅವ್ರು ಯಾವಾಗ ಬಂದರು ಅವತ್ತಿಗೆ ಅತ್ತೇನೂ ನಾಗಕ್ಕೂ ಬಂದು ಹಿಂಗೆ ಮೊದಲೇ ಮದುವೆಯಾಗಿ ಒಂದು ಮಗ ಅದೇ ತಾಯಿ ಇಲ್ಲ ಅಂದರು. ನನಗೆ ಅವತ್ತೇ ಮನ್ಸು ಹೊಡೆದೋಯ್ತು. ನನ್ನಿಂದ ಗೊತ್ತೋ ಗೊತ್ತಿಲ್ದನೇ ಆ ಮಗಿಗೆ ಮೋಸ ಆಗದೆ, ಯಾವುದೇ ಕಾರಣಕ್ಕೂ ಮೋಸ ಆಗಕ್ಕೆ ಮುಂದೆ ಇಲ್ಲಿ ಗಂಟೆ ಆಗಿದ್ದಾಯ್ತು. ಸರಿ ಮಾಡೋಕ್ಕಾಗಿಲ್ಲ. ಮುಂದಾರೆ ಅವ ಹೆಣ್ಣು ಹಚ್ಕಟ್ಟಾಗಿ ನೋಡ್ಕೋಬೇಕು ಅಂದ್ಬಿಟ್ಟು ನನ್ನ ಮನ್ಸಿಗೆ ಬಂದ್ಬಿಡ್ತು. ನಾನು ಕಾಡ್ದೆ ನಡೀರಿ ಹೋಗೋದ ಅಂದೆ. ನಾನು ಬರೋಕಿಲ್ಲ ನಾನು ಹಂಗೆ ಹಿಂಗೆ ಅಂತ ಅಂದರು. ನೀವು ಬಂದರು ಬನ್ನಿ, ಬರ್ದಾರಿರಲಿ, ನಾನು ಹೋಗೇ ಹೋಯ್ತೀನಿ ಅನ್ಕೊಂಡು ಹಂಗೆ ಬಂದ್ಬಿಟ್ಟೆ ಕಣ್ರಣ್ಣ. ನನ್ನಿಂದ ಯಾವುದೇ ಥರದಲ್ಲ ಮಗಿಗೆ ಮೋಸ ಆಗೋದು ನನಗೆ ಇಷ್ಟ ಇಲ್ಲ. ಹೌದು ಜನಗಳು ಅಯ್ಯೋ ಈಗ ಹೊಸಸ್ತ್ರಲ್ಲಿ ಬಂದವಳೆ ಅದಕ್ಕೆ ಹೆಂಗೆ ಆಡ್ತಾವಳೆ, ನಾಲ್ಕು ದಿವಸ ಕಳೆದ್ಮೇಲೆ ಅವಳು ವರ್ಷ ತೋರ್ತಾಳೆ ಅಂತ ಅಂದ್ಕೊಂಡಿರ್ಬೋದು. ನಾನು ನಿಜವಾಗ್ಲೂ ಮಗಿಗೆ ಒಳ್ಳೆ ತಾಯಿಯಾಗಿರ್ತೀನಿ. ಏನೋವ ನೀನು ಒಳ್ಳೆತನ ಒಂದಿದ್ರೆ ದೇವರು ಕಾಪಾಡ್ತಾನೆ, ಸುಮ್ಕಿರು. ಅಣ್ಣ ಒಲೆ ಮೇಲೆ ಟೀ ಮಡಗಿನಿ ಕುತ್ಕೊಳ್ಳಿ. ನೋಡಲೇ ಪಾಪ ಭಾಳ ಒಳ್ಳೆ ಮನ್ಸೆ ಕಲೆ ಮಾತ್ರ. ನಾನು ಏನು ಎಂತ ಅನ್ಕೊಬಿಟ್ಟಿದ್ದೆ, ನೀನು ಹೇಳಿದ ತಕ್ಷಣ ನಿಜಕ್ಕೂ ಗಾಬರಿ ಆದಂಗೆ ಆಗೋಯ್ತು. ನೋಡೋ ಅಕ್ಕನ ಮಾತು ಎಷ್ಟು ತೂಕೋಗಿ ಮಾತಾಡ್ತಾಳೆ ಅಂದ್ಬಿಟ್ಟು. ಹೆಂಗೋ ಸದ್ಯಕ್ಕೆ ನಮ್ಮ ಅಕ್ಕನ ಮಗ ಒಂದು ನಿಮ್ಮದೇ ಒಂದು ಇದ್ಬಿಟ್ಟು ಸಾಕನಪ್ಪ ಕಣ್ರಿ. ನಿಜವಾಗ್ಲೂ ಭಾಳ ಖುಷಿ ಆಯ್ತು ನನಗೂ ಪಾಪ. ಹೆಂಗೋ ಚೆನ್ನಾಗಿರ್ಲಿ ಕಣಪ್ಪ, ಅಷ್ಟೇ ಬೇಕಾಗಿರೋದು ಇನ್ನೇನು. ಅಯ್ಯಪ್ಪ ಅಕ್ಕ ಮಾತಾಡಿದ್ ನೋಡ್ಬಿಟ್ಟು ನನಗೂ ಮನ್ಸಿಗೆ ಭಾಳ ಖುಷಿ ಆಯ್ತು ಕಣ್ರಿ. ಹೆಂಗೋ ನನ್ನ ಮಗ ಚೆನ್ನಾಗಿದ್ರೆ ಸಾಕು ಅಷ್ಟೇ. ಅಯ್ಯೋ ಹೇಳಕ್ಕಿಲ್ವಾಗ ಅದೇ ಸಸ್ರವ ಅನಾದ್ರಿಗೆ ಭಗವಂತನೇ ಕಾವಲು ಅನ್ನಂಗೆ ಎತ್ತಿನ ದಾರಿಯ ಒಂದು ದಾರಿ ತೋರಿಸ್ತಾನೆ ಭಗವಂತ. ಅಲ್ಲಿ ಗಂಟ ಒಂಚೂರು ತಾಳ್ಮೆ ತಗೋಬೇಕು ಅಷ್ಟೇ. ತಾಳ್ಮೆ ತಗೊಂಡ್ರೆ ಎಂಥ ಕಷ್ಟಕ್ಕೂ ಪರಿಹಾರ ಸಿಕ್ಕೇ ಸಿಗ್ತದೆ. ನಿಜವಾಗ್ಲೂ ಮನ್ಸಿಗೆ ಭಾಳ ಖುಷಿ ಆಯಿತು ಮಾತ್ರವ ಅಕ್ಕನ ಮಾತು ಕೇಳಿ. ಹೆಂಗೋ ಮಾತಲ್ಲದನೇ ಇವಳು ಈಗ ಹೆಂಗೆ ಮಾತಾಡ್ತಿದ್ದಳು ಹಂಗೆ ನಡ್ಕೊಂಡ್ರೆ ನಮ್ಗೆ ಅಷ್ಟೇ ಸಾಕು ಕಣವ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.